ಒಂದು ದಿನ ಪೂರಿ ಜಗನ್ನಾಥನಿಗೆ ಹೊಟ್ಟೆ ನೋವು ಬಂದು ಒದ್ದಾಡಿದ ಎಂಬುದು ನಿಮಗೆ ಗೊತ್ತೇ. ಜಗನ್ನಾಥನಿಗೆ ಅವನ ಭಕ್ತರು ಪ್ರತಿದಿನ ನೂರಾರು ಬಗೆಯ ಪ್ರಸಾದಗಳನ್ನು ಅರ್ಪಿಸುತ್ತಿರುತ್ತಾರೆ. ಹೀಗೆ ತನ್ನ ಭಕ್ತರು ಪ್ರೀತಿಯಿಂದ ಅರ್ಪಿಸುವ ಎಲ್ಲ ಪ್ರಸಾದವನ್ನು ಜಗನ್ನಾಥನು ಸೇವಿಸುತ್ತಿದ್ದಾನೆ. ಪ್ರತಿದಿನ ಬೇರೆ ಬೇರೆ ಪ್ರಸಾದಗಳನ್ನು ತಿನ್ನುವುದರಿಂದ ಒಂದು ದಿನ ಜಗನ್ನಾಥನಿಗೆ ತುಂಬ ಹೊಟ್ಟೆ ನೋವು ಬರುತ್ತದೆ. ದಿನವಿಡೀ ಹೊಟ್ಟೆ ನೋವನ್ನು ತಾಳಲಾರದೆ ಒದ್ದಾಡ್ತಾನೆ. ಆಗ ಜಗನ್ನಾಥನು ತನ್ನ ಭಕ್ತೆಯಾದ ಒಬ್ಬ ಅಜ್ಜಿಯ ಕನಸಿನಲ್ಲಿ ಕಾಣಿಸಿಕೊಂಡು, ಅಮ್ಮ, ನನಗೆ ತುಂಬ ಹೊಟ್ಟೆ ನೋವಾಗುತ್ತಿದೆ. ಬೇವಿನ ಎಲೆಯಿಂದ ಮಾಡಿದ ರಸವನ್ನು ಪ್ರಸಾದವಾಗಿ ನಾಳೆ ನನಗೆ ಅರ್ಪಿಸುವೆಯಾ ಎಂದು ಜಗನ್ನಾಥನು ಆ ಅಜ್ಜಿಗೆ ಕೇಳುತ್ತಾನೆ. ಆಗ ತಕ್ಷಣವೇ ಆ ಅಜ್ಜಿ ನಿದ್ರೆಯಿಂದ ಎದ್ದು ಬೇವಿನ ಎಲೆಯನ್ನು ಚೆನ್ನಾಗಿ ಅರೆದು ಬೇವಿನ ರಸವನ್ನು ತಯಾರಿಸುತ್ತಾಳೆ. ಬೆಳಗ್ಗೆ ಎದ್ದು ತಯಾರಿಸಿದ ರಸವನ್ನು ಪುರಿ ಜಗನ್ನಾಥನ ಆಲಯಕ್ಕೆ ತೆಗೆದುಕೊಂಡು ಹೋಗುತ್ತಾಳೆ. ಆದರೆ ದೇವಾಲಯದ ಪೂಜಾರಿಗಳು ಆ ಅಜ್ಜಿ ತಂದಿದ್ದ ಬೇವಿನ ರಸವನ್ನು ಆಲಯದ ಹೊರಗೆ ಚೆಲ್ಲಿ ಆ ಅಜ್ಜಿಯನ್ನು ದೇವಾಲಯದ ಒಳಗೆ ಬಿಡದೆ ಅವಳನ್ನು ಹೊರಗಡೆ ತಳ್ಳುತ್ತಾರೆ. ಆ ಅಜ್ಜಿ ಇಡೀ ರಾತ್ರಿ ಅಳುತ್ತಾ, ನನ್ನ ಸ್ವಾಮಿ ಎಷ್ಟು ನೋವಿನಿಂದ ಬಳಲುತ್ತಿದ್ದಾನೋ, ರಾತ್ರಿ ಇಡೀ ಹೊಟ್ಟೆ ನೋವನ್ನು ಹೇಗೆ ಸಹಿಸುತ್ತಾನೋ ಎಂದು ತನ್ನೊಳಗೆ ದುಃಖಿಸುತ್ತಾಳೆ. ಆಗ ಅದೇ ರಾತ್ರಿ ಪೂರಿ ಜಗನ್ನಾಥನು ಆಗಿನ ರಾಜನ ಕನಸಿನಲ್ಲಿ ಬಂದು ಕೋಪದಿಂದ ನನ್ನ ತಾಯಿಗೆ ಅವಮಾನವಾಗಿದೆ ಎಂದು ಹೇಳಿ ನಡೆದ ಎಲ್ಲ ವಿಷಯವನ್ನು ಕನಸಿನಲ್ಲಿ ಅವನಿಗೆ ಹೇಳುತ್ತಾನೆ. ಆಗ ಆ ರಾಜನು ತಕ್ಷಣವೇ ನಿದ್ರೆಯಿಂದ ಎದ್ದು ಆ ಅಜ್ಜಿಯ ಮನೆಗೆ ಹೋಗಿ ಬೇವಿನ ಎಲೆಯಿಂದ ಮತ್ತೆ ರಸವನ್ನು ಮಾಡಿಸಿ ಆ ಅಜ್ಜಿಯ ಕೈಯಿಂದಲೇ ಜಗನ್ನಾಥನಿಗೆ ಅರ್ಪಿಸುವಂತೆ ಮಾಡುತ್ತಾನೆ. ಇನ್ನು ವಿಶೇಷ ಏನಂದರೆ, ಆ ದಿನದಿಂದ ಇಂದಿನವರೆಗೂ ಜಗನ್ನಾಥನಿಗೆ ರುಚಿಕರವಾದ ಪ್ರಸಾದಗಳ ಜೊತೆಗೆ ಬೇವಿನೆಲೆಯ ರಸವನ್ನು ಸಹ ಪ್ರಸಾದವನ್ನಾಗಿ ಇಂದಿಗೂ ಅರ್ಪಿಸುತ್ತಿದ್ದಾರೆ. ಇನ್ನು ನಿಮಗೆ ಪೂರಿ ಜಗನ್ನಾಥನ ಆಶೀರ್ವಾದ ಸಿಗಬೇಕೆಂದರೆ ಜೈ ಜಗನ್ನಾಥ ಎಂದು ಕಮೆಂಟ್ ಮಾಡಿ.